ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ 4 ಬಿಟ್ಟು ನಿಮ್ ಸರ ಇಸ್ಕೊಂಬಂದೆ, ತಗೊಳ್ಳಿ. ಅಯ್ಯೋ ಮೇಡಮ್, ಇದು ನಿಮ್ದಲ್ಲ, ಅವ್ನ್ ಮಿಸ್ ಆಗಿ ಬೇರೆ ಯಾರ್ದೋ ಕೊಟ್ಬಿಟ್ಟಿದ್ದಾನೆ. ಇದನ್ನ ಅವ್ನ ಮುಖದ ಮೇಲೆ ಬಿಸಾಕಿ ನಿಮ್ದು ಇಸ್ಕೊ ಬರ್ತೀನಿ ರೀ. ಅದ್ ನಂದೆ, ಕೊಡಿ. ಮ್ಯಾಮ್ ಏನ್ ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀರಾ? ಹೌದ್ರಿ, ನಂದೆ ಅಂತ ಹೇಳ್ತಾ ಇಲ್ವಾ? ಅಲ್ಲ, ಬೈ ಚಾನ್ಸ್ ನೀವೇನಾದ್ರೂ ಸಿನಿಮಾ ಸೀರಿಯಲ್ ಅಲ್ಲಿ ಏನಾದ್ರು ಆಕ್ಟ್ ಮಾಡ್ತಾ ಇದ್ದೀರಾ? ಇದು ಡಮ್ಮಿ ತಾಳಿತಾನೆ, ಐ ಮೀನ್ ಡೂಪ್ಲಿಕೇಟ್ ತಾನೆ? ರೀ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಅದ್ ನಂದೆ, ನನಗ್ ಮದ್ವೆ ಆಗಿದೆ. ಏನು ಮದುವೆ ಆಗಿದೆಯಾ? ಅಯ್ಯೋ ದೇವ್ರೆ, ಕಾಲುಂಗ್ರನು ಇದೆಯಲ್ಲಪ್ಪ. ಏನ್ ಕಾಲು ಮುಖ ನೋಡ್ತಾ ಇದ್ದೀರಾ? ಕೊಡಿ. ಥ್ಯಾಂಕ್ ಯು. ಛೇ, ಎಂಥ ಕೆಲಸ ಆಗೋಯ್ತು. ನನ್ನ ಹಾಟೆ ಒಡೆದು ಚೂರಾಗೋಯ್ತು. ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು ಸೆಕೆಂಡ್ ಸೈಟಲ್ಲೇ ಲವ್ ಫೇಲ್ಯೂರ್ ಆಗೋ ಥರ ಆಗೋಯ್ತು. ಇದಕ್ಕಿಂತ ಟ್ರೆಜಿಡಿ ಬೇಕಾ? ಛೇ, ಮದುವೆ ಆಗಿರೋ ಹುಡುಗಿಗೆ, ಸಾರಿ ಹೆಂಗ್ಸಿಗೆ ಕಾಳಾಕ ಕೇಳ್ಬಿಟ್ರಲ್ಲಪ್ಪ ನಮ್ಮ ಬಾಸು. ನಾನು ಇಷ್ಟಪಟ್ಟಿದ್ದು, ನಮ್ಮ ಬಾಸ್ ಹೇಳಿದ್ದು ಎಲ್ಲ ಇವರೇ. ಬಟ್ ಮದುವೆ ಆಗಿದೆ ಅಂತ ಮಾತ್ರ ಗೊತ್ತಿರಲಿಲ್ಲ. ಯಾಕೋ ಸರಿ ಬರ್ತಲ್ಲ ಇವೆಲ್ಲ. ಇಲ್ಲ, ಮದುವೆ ಆಗಿದೆ ಅಂದಮೇಲೆ ನಾವೇ ಸೈಲೆಂಟ್ ಆಗಿದ್ಬಿಡೋದು ಒಳ್ಳೇದು. ಬೇಲಿ ಹಾಕಿರೋ ಕಡೆ ಒತ್ತುವರಿ ಮಾಡಬಾರ್ದು, ಆಮೇಲೆ ಎಲ್ಲ ಗಬ್ಬೆದೋಗ್ಬಿಡುತ್ತೆ. ಅದು ಅವ್ರಿಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಇದನ್ನಿಲ್ಲೇ ಬಿಟ್ಬಿಡೋದು ಒಳ್ಳೇದು. ಯಾವಾಗಲೂ ರೇಡಿಯೋ ತರ ವಟ ವಟ ಅಂತಿರ್ತಿದ್ದೆ, ಇವಾಗ ಏನಾಯ್ತು? ಟುಸ್ ಹೊಡಿತಾ ಇದ್ಯಾ? ಬಾಸ್, ನೀವ್ ಹೇಳಿದ್ರಲ್ಲ ಹುಡುಗಿ, ಸಾರಿ ಆಂಟಿ ಬಾಸ್ ಅವರು, ಆಲ್ರೆಡಿ ಅವ್ರಿಗೆ ಮದ್ವೆ ಆಗಿದೆ ಬಾಸ್. ಸೊ ವಾಟ್, ಆಗ್ಲಿ ಬಿಡು, ಏನೀಗ? ಇದೇನ್ ಬಾಸ್, ಎಕ್ಸ್ಚೇಂಜ್ ಆಫರ್ ಅಲ್ಲಿ ಒಳ್ಳೆ ಮೊಬೈಲ್ ತಗೊಬಂದಷ್ಟು ಈಸಿಯಾಗಿ ಹೇಳ್ತಾ ಇದ್ರಲ್ಲ. ಬೇರೆಯವ್ರ ಜಾಗಕ್ಕೆ ಬೇಲಿ ಸುತ್ತಕ್ ಹೋದ್ರೆ ಅದು ಅತಿಕ್ರಮಣ ಅಂತ ಆಗಲ್ವಾ ಬಾಸ್? ಮದ್ವೆ ಆಗಿರೋರ್ಗೆ ಲೈನ್ ಹಾಕಿದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅಂತ ಈ ಸೋಕಾಲ್ ಸಮಾಜ ಸ್ಟಿಕ್ಕರ್ ಅನ್ಸ್ಬಿಡಲ್ವಾ ಬಾಸ್? ಬೇಸಿಕಲಿ ಇದೆಲ್ಲ ತಪ್ಪು ಅಲ್ವಾ ಬಾಸ್? ಪಾಪ ಅವಳ ಗಂಡ ಅನಿಸ್ಕೊಂಡವನು ಏನ್ ಅನ್ಕೊಳಲ್ಲ ಬಾಸ್. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದಿ ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಂದ್ರೆ ಅದ್ ಹೆಂಗಾಗುತ್ತೆ ಬಾಸ್? ಅದು ಅಜೀರ್ಣ ಆಗ್ಬಿಡಲ್ವಾ ಬಾಸ್? ಉಲ್ಟಾ ಹೊಡಿಯಲ್ವಾ ಬಾಸ್? ನನ್ಗೆ ಯಾಕೋ ಇದೆಲ್ಲ ಸರಿ ಅನಿಸ್ತಲ್ಲ ಬಾಸ್. ನೆನ್ಸ್ಕೊಂಡ್ರೆ ತುಂಬಾ ಕೆಟ್ಟದಾಗ ಫೀಲ್ ಆಗ್ತದೆ ಬಾಸ್. ತಲೆ ಕೆಡ್ಸ್ಕೋಬೇಡ, ಅವಳ ಗಂಡ ಏನು ಅನ್ನಲ್ಲ. ಐ ಮೀನ್, ಅನ್ನಕ್ಕವನು ಬದುಕಿದಾನೋ ಸತ್ತಿದಾನೋ ಡಿವೋರ್ಸ್ ಆಗಿದೆಯೋ ಜೊತೆಲಿದಾನೋ ಬೇರೆಯವ್ರ ಜೊತೆ ಇದಾನೋ ಯಾರಿಗ್ ಗೊತ್ತೋ? ನಿನ್ನ ಪಾಡಿಗೆ ನೀನು ನಾನು ಕೊಟ್ಟಿರೋ ಟಾಸ್ಕ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಮಾತ್ರ ಗಮನ ಕೊಡು, ಓಕೆ? ಈಗೇನಪ್ಪ, ಕೆಲಸ ಮಾಡ್ತೀಯಾ ಅಥವಾ ನಿನ್ ಕೈಲಾಗ್ದಾರ ಅಂತ ಒಪ್ಕೋತೀಯಾ? ಅಯ್ಯೋ ಇಲ್ಲ ಬಾಸ್, ಅದಾಗಲ್ಲ. ಆಗಲ್ಲ ಅಂದಮೇಲೆ ಹೇಳಿದಷ್ಟು ಮಾಡು ನೀನು. ಈಗ ನೀನು ಆ ಹುಡುಗಿ, ಸಾರಿ ನಿಮ್ಮ ಆಂಟಿ, ಅವಳ ಹಿಂದೆ ಬೀಳು. ಪ್ರೀತಿಯನ್ನು ಕೆಡ್ಡಕ್ಕೆ ಅವಳನ್ನ ನೂಕು, ಲವ್ ಮಾಡು. ಲವ್ ಇದರಿಂದ ತುಂಬಾ ದೊಡ್ಡ ಕಾರಣ ಇದೆ, ದೊಡ್ಡ ಉದ್ದೇಶ ಇದೆ. ಆದ್ರೆ ಈಗ ಅದನ್ನ ನಿಂಗೆ ಹೇಳಕ್ಕಾಗಲ್ಲ. ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ, ಆಗ ನೀನೇ ನಾನು ಹೇಳಿದ್ದು ಕರೆಕ್ಟ್ ಅಂತೀಯ. ನೀನು ಎಮೋಷನಲ್ ಸೈಡಿಂದ ಯೋಚನೆ ಮಾಡಿ ತಪ್ಪು ಮಾಡ್ತಿದ್ಯಾ ಪೈಲ್ವಾನ್. ಬಿಸ್ನೆಸ್ ಆಂಗಲ್ ಇಂದ ಯೋಚನೆ ಮಾಡೋ, ಲಾಭ ದೊಡ್ಡದಾಗಿದೆ. ಓಕೆ ಬಾಸ್, ಬಟ್ ನಾನು ಎಷ್ಟೇ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ ಬಾಸ್. ಲವ್ ಪೈಲ್ವಾನ್, ಮೊದಲು ಆಂಟಿನ ಹೆಂಗ್ ಇಂಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು, ಆಯ್ತಾ? ಪ್ಲಾನ್ ಮಾಡು, ಸ್ಕೆಚ್ ಹಾಕು, ಎಕ್ಸಿಕ್ಯೂಷನ್ ಆಮೇಲೆ. ನಿನ್ನ 90% ಕೆಲಸ ಪ್ಲಾನಲ್ಲೇ ಮುಗ್ದೋಗ್ಬಿಡುತ್ತಪ್ಪ. ಇನ್ 10% ಬರೀ ಎಕ್ಸಿಕ್ಯೂಷನ್. ಅದು ಕಷ್ಟನಾ ನಿನಗೆ? ನಾಕ್ ಇಂಪಾರ್ಟೆಂಟು. ಆ ನಾಕ್ನ ಹಿಡ್ಕೊಂಡ್ರೆ ದಾರಿ ಈಸಿ ಆಗತ್ತೆ. ನೋಡಪ್ಪ, ಯೋಚನೆ ಮಾಡು. ಎಂಥ ಕೆಲಸ ಕೊಟ್ಟರು ಮಾಡ್ತೀನಿ ಬಾಸ್ ಅಂತ ನನಗೆ ಪ್ರಾಮಿಸ್ ಮಾಡಿದ್ಯಾ? ಕೆಲಸ ಅದು ಹೆಂಗೆ ಮಾಡ್ತೀಯೋ ನಿನಗೆ ಬಿಟ್ಟಿತ್ತು.
ಆಗುತ್ತಾ ಅಥವಾ ರಾಜೀನಾಮೆ ಕೊಡ್ತೀಯಾ? ಅಯ್ಯೋ ಇಲ್ಲ ಬಾಸ್, ಅದು ಬಿಡಿ, ಏನೋ ಒಂದು ಮಾಡ್ತೀನಿ ಬಿಡಿ ಬಾಸ್. ಏನೋ ಒಂದು ಮಾಡ್ತೀಯಾ? ಸರಿ, ನೀನುಂಟು ಆ ಆಂಟಿ ಉಂಟು, ಅದೇನು ಮಾಡ್ತೀಯ ಮಾಡೋಗಪ್ಪ. ಓಕೆ ಬಾಸ್. ಅಯ್ಯೋ ಪೈಲ್ವಾನ್, ಪಾಪ ಕಣ ನೀನು. ಅಲ್ಲ ಕಣ, ಅವಳಿಗೆ ಯಾವನೋ ಗಂಡ ಇದ್ದಾನೆ ಅಂತ ಗೊತ್ತಾಗಿ ಈ ಲೆವೆಲ್ಗೆ ಎದ್ರುಕೊಂಡಿದ್ಯಾ. ಇನ್ನು ಆ ಗಂಡ ನಾನೇ ಅಂತ ಗೊತ್ತಾದ್ರೆ ಹೆಚ್ಚು ಕಡಿಮೆ ಊರ್ ಬಿಡ್ತೀಯ ಅನ್ಸುತ್ತೆ ನೀನು. ಅನ್ಸದೇನು? ಪಕ್ಕ ಊರ್ ಬಿಡ್ತೀಯ. ಪುಟಿ, ಈ ವಿಷಯ ಎಲ್ಲ ನಿನಗೆ ಎಷ್ಟು ಅರ್ಥ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮತ್ತು ಭೂಮಿಕಾ ಮೇಡಮ್ ಮಧ್ಯೆ ಏನು ನಡೀತಾ ಇದೆಯೋ, ಅಥವಾ ನಾನು ಅವರು ಗಂಡ ಹೆಂಡತಿ ಅನ್ನೋ ವಿಷಯನ ನಿನ್ನ ಸ್ಕೂಲಲ್ಲಿ ನಿನ್ನ ಫ್ರೆಂಡ್ಸ್ ಮುಂದೆ ಆಗಲಿ ಅಥವಾ ವಟಾರದಲ್ಲಿ ಬೇರೆ ಯಾರ ಮುಂದೆನೋ ಹೇಳ್ಬಿಡ ಪುಟ್ಟಿ. ಇಟ್ಸ್ ಅ ರಿಕ್ವೆಸ್ಟ್, ಪ್ಲೀಸ್. ಸರಿ ಪಪ್ಪ, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಪುಟ್ಟಿ. ನನಗೆ ಮ್ಯಾಮ್ನ ಅಮ್ಮ ಅಂತ ಕರಿಬೇಕು ಅಂತ ಆಸೆ ಪಪ್ಪ. ಆದ್ರೆ ನಾನು ಕರೆಯಲ್ಲ ಪಪ್ಪ. ನೀವು ಯಾವಾಗ ಹೇಳ್ತೀರೋ ನಾನು ಆವಾಗಲೇ ಕರೆಯೋದು. ನೀವು ಯಾವಾಗಲೂ ನನ್ನ ಹೇಳ್ತಾ ಇರ್ತೀರಲ್ವ ಪಪ್ಪ, ಲಕ್ಕಿ ಚಾಮ್ ಅಂತ. ನೀವು ಆದಷ್ಟು ಬೇಗ ಒಂದಾಗಬೇಕು ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಇದೆಲ್ಲ ನಡೀತಾ ಇರೋದು ನಿನ್ನಿಂದನೇ ಪುಟ್ಟಿ. ಇನ್ಯಾವಾಗಲೂ ನನ್ನ ಕಿಚ. ಅಪ್ಪು, ನಾಳೆಯಿಂದ ನಾನು ಒಂದಷ್ಟು ದಿನ ಸ್ಕೂಲ್ಗೆ ರಜಾ ಹಾಕ್ತಿದ್ದೀನಿ. ಚಿಕ್ಕಿ ನಿನಗೆ ಡ್ರಾಪ್ ಮಾಡ್ತಾಳೆ, ಸರಿನಾ? ಯಾಕೆ ಮಮ್ಮಿ, ನಾನು ರಜಾ ಹಾಕ್ಲಾ? ಕಂದ, ನನಗೇನೋ ಕೆಲಸ ಇದೆ, ಅದಕ್ಕೆ ನಾನು ರಜಾ ಹಾಕ್ತಿದ್ದೀನಿ. ನಿನಗೆ ಎಕ್ಸಾಮ್ಸ್ ಇದೆ, ಸೊ ನೀನ್ ರಜಾ ಹಾಕಕ್ಕಾಗಲ್ಲ. ನನಗೆಲ್ಲ ಗೊತ್ತು ಮಮ್ಮಿ. ಏನ್ ಗೊತ್ತು? ನೀನು ಪಪ್ಪ ಕಲ್ದೋಗಿರೋ ಮಗುನ ಹುಡುಕ್ತಾ ಇದ್ದೀರ ತಾನೆ? ನಿನ್ಗೆ ಗೊತ್ತಾಯ್ತು? ಗೌತಮ್ ಅವ್ರು ಹೇಳಿದ್ರಾ? ಇಲ್ಲ, ಅವ್ರು ಹೇಳಿಲ್ಲ. ನೀನು ಚಿಕ್ಕಿ ಮಾತಾಡೋದು ನಾನು ಕೇಳಿಸ್ಕೊಂಡೆ. ಮಮ್ಮಿ, ನನ್ನ ಜೊತೆ ಹುಟ್ಟಿದ್ಯಲ್ಲ ಪಾಪು, ಅದನ್ನ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ನನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಆ ಮಗು ಹೇಗಿರ್ಬೋದು ಅಂತ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗ್ತಿದೆ ಮಮ್ಮಿ. ನಂಗೆ ಕರ್ಕೊಂಡು ಬರ್ತೀರಾ ಅಲ್ವಾ? ಹಾಕಂದ, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಪ್ಲೀಸ್ ಮಮ್ಮಿ, ಅವಳನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತದೆ. ಪ್ಲೀಸ್ ಕರ್ಕೊಂಡು ಬನ್ನಿ. ಅಮೃತಧಾರೆ, ನನ್ನ ಅಮೃತಧಾರೆ.